ನೋಡಿ ಇದು ಒಬ್ಬರು ಅಸ್ಸಾಂ ಅಂತ ಹುಡುಗ ಫಾರೂಕ್ ಅಂದ್ಬಿಟ್ಟು ಟಿಪ್ಪರ್ ಓಡಿಸ್ಕೊ ಬರ್ತಾಯಿದ್ದ ಕಾರಕ್ಕೂರು ರೋಡಲ್ಲಿ. ನೋಡಿ ಹಣ್ಣು ಮಾಡ್ತಾರೋ ವ್ಯಾಪಾರಿ ಒಬ್ಬರು, ಹಣ್ಣು ಮಾಡೋ ವ್ಯಾಪಾರಿಗೆ ಆಕ್ಸಿಡೆಂಟ್ ಮಾಡಿ ಇದೆಲ್ಲ ಮಾಡಿದ್ದಾರೆ. ಕೇಳಿದ್ರೆ ಅವ್ರ ಓನರು ಕೇಸ್ ಹಾಕೊಳ್ಳಿ ಅವ್ರ ಮೇಲೆ, ಕೋರ್ಟನ್ನು ತೀರ್ಮಾನ ಮಾಡ್ಕೊತೀವಿ ಅಂತ ಹೇಳ್ತಾರೆ. ಇವರು ದಿನ ಹಣ್ಣು ಮಾರ್ಕೊಂಡೇನೋ ಜೀವನ ಮಾಡೋರು, ಈಗ ಅವರು ಕೋರ್ಟು ಕೇಸು ಅಂತ ಅಲಿಬೇಕು. ಅದೇ ಟಿಪ್ಪರ್ ಅವರು ಆ ಡ್ರೈವರ್ ಹೇಳ್ತಾನೆ, ಅವನಿಗೆ ಕನ್ನಡ ಬರೋಕ್ಕಿಲ್ಲ, ಏನೂ ಬರೋಲ್ಲ, ಅವನು ಆರಾಮಾಗಿ ನಿಂತವನೆ. ಅವನ ಹೆಸರು ಫಾರೂಕ್ ಅಂತ. ಕೇಸ್ ಹಾಕಿ ಹೋಗಿ ನಾನು ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊತೀನಿ ಅಂತ ಹೇಳ್ತಾನೆ. ನೋಡಿ ಎಲ್ಲಿ ಗಂಟ ಇದೆ ನಮ್ಮ ಸಮಾಜ. ಅವನು ಓನರ್ ಅಂತೆ, ಏನು ಬೇಕಾದ್ರೆ ನಾವು ಕೋರ್ಟಲ್ಲಿ ಕೇಸ ತೀರ್ಮಾನ ಮಾಡ್ಕೊತೀನಿ ಅಂತ. ನೋಡಿ ಹಿಂದ್ಗಡೆ ಆ ಟಿಪ್ಪರ್ ಹಿಂದ್ಗಡೆ ಒಂದು ಬೋರ್ಡ್ ಇಲ್ಲ. ಈ ಥರ ಟಿಪ್ಪರ್ ಓಡ್ತಾ ಇರುತ್ತೆ ನೋಡಿ. ಆ ಬೋರ್ಡು ಸರಿಯಾಗಿ ಕಾಣಲ್ಲ, ಅದು ಸರಿಯಾಗಿ ಕಾಣಲ್ಲ. ಅದು ಯಾರು ಆಕ್ಸಿಡೆಂಟಾಗಿ ಗುದ್ಬಿಟ್ಟು ಹೊಂಟೋಗ್ಬಿಟ್ರು ಇಷ್ಟೇ ತಾನೆ. ಇವರು ಟಿಪ್ಪರ್ ಅವರು ಅಸ್ಸಾಂ ಅಂತ ಡ್ರೈವರು. ಅವನು ಅಸ್ಸಾಮೋ ಬಾಂಗ್ಲಾದೇಶನೋ ಯಾವನು ಗೊತ್ತು. ನೋಡಿ ಎಲ್ಲ ಟಿಪ್ಪರ್ ಅವರು ಡ್ರೈವರ್ಗಳು ನಿಂತಿದ್ದಾರೆ ಇವರು.